ನಮ್ಮ ಅಲ್ಲಿಯ ಪ್ರೆಸಿಡೆಂಟನ್ನ ಒಂದು ಬೆಕ್ಕಿನ ಮರಿ ಹಿಡ್ಕೊಳ್ಳೋದು ಹೋಗ್ಬಿಟ್ರಿ ಅಮೇರಿಕನ್. ಹೀಗಾಗಿ ಅವ್ರಿಗೂ ಗರ್ವ ಬಂದುಬಿಟ್ಟಿತ್ತು ಅಮೇರಿಕನ್. ನಮ್ಮನ್ನು ತಡೆಯವರು ಯಾರೂ ಇಲ್ಲ. ವಿ ಆರ್ ದ ಗ್ರೇಟರ್ ದೆನ್ ಆಲ್, ವಿ ಆರ್ ದ ಗ್ರೇಟ್ ಗಾಡ್ ಆಫ್ ಆನ್ ದ ಅರ್ತ್ ಅನ್ನುವಷ್ಟು ಬಿಟ್ಟಿದ್ರು. ಯು ಎನ್ ಒಂದು ಮಾತ್ರ ಇಲ್ಲಲ್ಲೇ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಏನು ಇಲ್ಲ, ಇದ್ದೂ ಇಲ್ಲಂಗೆ, ಅದು ಶಕ್ತಿನೇ ಇಲ್ಲ ಇವತ್ತು. ಅಮೇರಿಕ ಹೇಳಿದ ಮಾತು ಕೇಳಬೇಕಷ್ಟು. ಅದಕ್ಕೆ ಇವತ್ತು ಇರಾನದ ಮೂಲಕ, ಇರಾನದ IRGC ಮೂಲಕ ಚೈನಾ ಇದ್ದಿದ್ದು ಅಮೆರಿಕ ಮತ್ತು ಇಸ್ರೇಲ್ ಥ್ರೆಟ್ನ್ ಕೊಟ್ಟದಷ್ಟಲ್ಲ, ಇಸ್ರೇಲ್ ನಾಮಾವಶೇಷ ಆಗಬೇಕು. ಆ ಸ್ಥಳದಲ್ಲಿ ಇರಾನ್ ಬರುವಂಥದ್ದು, ಇರಾನ್ ಮತ್ತು ಹಿಜ್ಬುಲ್ಲಾಗಳು ಜೊತೆಗೆ ಈ ಎಲ್ಲ ಕೊಲ್ಲಿ ರಾಷ್ಟ್ರಗಳನ್ನೆಲ್ಲನೂ ನಾವು ಒಂದಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ. ನಾವು ಶಸ್ತ್ರ ತೊಗೊಂಡು ಬೇಡಪ್ಪ, ಅಮೇರಿಕ ನಮ್ಗೆ ರಕ್ಷಣೆ ಕೊಡೋದು ಬೇಕಾಗಿಲ್ಲ. ನಾಟ್ ನೆಸರಿ ಟು ಅಸ್ ಟು ಪ್ರೊಟೆಕ್ಷನ್ ಬೈ ದ ಅಮೇರಿಕನ್ಸ್. ಅಷ್ಟರ ಮಟ್ಟಿಗೆ ಇವತ್ತು ಮೆಂಟಲಿ ತಯಾರಾಗಿ ಹೋಗ್ಬಿಟ್ಟಿದ್ದಾರೆ, ಅದನ್ನು ತಯಾರು ಮಾಡಿಸ್ತಾ ಇದ್ದಾರೆ. ಇವತ್ತು ಚೈನಾದ ವಿದೇಶಾಂಗ ಮಿನಿಸ್ಟರ್ ಇದ್ದಂಥವ UAE ಭೇಟಿ ಆಗ್ತಾ ಇದ್ದಾನೆ, ಅರಬ್ ಕಂಟ್ರಿಗಳಿಗೆ ಭೇಟಿ ಆಗ್ತಾ ಇದ್ದಾನೆ, ಕುವೈತಿಗೆ ಭೇಟಿ ಆಗ್ತಾ ಇದ್ದಾರೆ, ಅದೇ ಕಾಲಕ್ಕೆ ಜರ್ಮನಿಗೆ ಭೇಟಿ ಆಗ್ತಾ ಇದ್ದಾರೆ, ಯುರೋಪಿಯನ್ ಯೂನಿಯನ್ಗೆ ಭೇಟಿ ಆಗ್ತಾ ಇದ್ದಾರೆ, ಫ್ರಾನ್ಸು ಮತ್ತಿರುವ ದೇಶಗಳಿಗೆ ಭೇಟಿಯಾಗಿ ಈ ಒಂದು ಯುವಾನ್ ಮೂಲಕ ಅಂದ್ರೆ ಅಮೇರಿಕ ಸಲುವಾಗಿ ಎಲ್ಲರೂ ಬೇಸತ್ತಿದ್ದಾರೆ ಅದರ ದಾದಾಗಿರಿಗಾಗಿ. ಅದಕ್ಕಾಗಿ ಇವತ್ತು ಅಮೇರಿಕನ ಒಬ್ಬಂಟಿಯನ್ನಾಗಿ ಮಾಡಿ ಈ ಸ್ಥಳದಲ್ಲಿ ಇನ್ನೊಂದು ಹೊಸ ಒಂದು ವ್ಯವಸ್ಥೆ ಅಂತ ಮಾಡೋ ದಿಶೆಯಲ್ಲಿ, ಹೊಸ ವ್ಯವಸ್ಥೆ ತಯಾರು ಮಾಡೋ ದಿಶೆಯಲ್ಲೇ, ಅಮೇರಿಕನ ಹೊರಗೆ ಹೋಗೋ ದಿಶೆಯಲ್ಲೇ, ಇಸ್ರೇಲ್ನ ಇಲ್ಲಾಯಿಸೋ ದಿಶೆಯಲ್ಲೇ ಇವತ್ತು ಪ್ರಯತ್ನ ಜೋರ್ದಾರ್ ನಡೆದು IRGC ಅಂತ ಸಂಪೂರ್ಣವಾಗಿ ಇಸ್ರೇಲನ್ನು ಇಲ್ಲಾಗಿಸಬೇಕು ಅನ್ನುವಂಥದ್ದು. ಇವತ್ತು ಇಸ್ರೇಲ್ ಮತ್ತು ಇರಾನ್ಗಳಿಗೆ ಅಸ್ತಿತ್ವದ ಪ್ರಶ್ನೆ ಅದ. ಅದಕ್ಕಾಗಿ ಅಮೇರಿಕ ಮಾತುಗಳಿಗೆ ಕೇಳೋ ಸ್ಥಿತಿಯಲ್ಲಿಲ್ಲ. ಅಮೇರಿಕಾಗೆ ಗೊತ್ತಾಗ್ಯದ ಇದು ಅಷ್ಟು ಸುಲಭವಾಗಿ ಬಗೆಯಿರುವಂಥದ್ದಲ್ಲ ಅಂತ. ಆದರೂ 15 ಪಾಯಿಂಟ್ ಪ್ರೋಗ್ರಾಮು ಮತ್ತು ಪಾಯಿಂಟ್ ಪ್ರೋಗ್ರಾಮ್ ಇಂದಿರಾ ಗಾಂಧಿ ಅವ್ರು ಮಾಡಿದ್ರಲ್ರಿ, 20 ಪಾಯಿಂಟ್ ಪ್ರೋಗ್ರಾಮ್ ಬಡತನ ಉಳಿಸೋ ಹಿಂದೆ ಮಾಡಿದರು. ಬಡತನ ನೋಡಿ ಹೋಗಲಿಲ್ಲ, ಅವರು ಹೋಗಿಬಿಟ್ರು. ಇವತ್ತಿಗೆ ಬಡತನ